ಬಂತು. ಅಶೋಕನ ಪಾತ್ರ, ಬೌದ್ಧ ಭಿಕ್ಷುಕ ಪಾತ್ರ ಎಲ್ಲರೂ ಚೆನ್ನಾಗಿ ಮಾಡಿದ್ರಿ. ಎಲ್ಲರೂ ಪ್ರತಿಯೊಬ್ಬರು ಯಾರು ಕಳಪೆ ಅಂತ ಹೇಳೋಕ್ಕಾಗೋದಿಲ್ಲ. ನಮಗೆ ಪ್ರೇಕ್ಷಕರ ಕೊರತೆ ಒಂದು ಹೊರತುಪಡಿಸಿ ಇನ್ನೆಲ್ಲ ಭಾರಿ ಚೆನ್ನಾಗಿ ಬಂತು. ನಮ್ಮ ದಿವಾಕರ್ ಅವರ ಶ್ರಮಕ್ಕೆ ಪ್ರತಿಫಲ ಬಂತು ಅಂತ ನಾನು ತಿಳ್ಕೊತೀನಿ. ಎಲ್ಲರಿಗೂ ಧನ್ಯವಾದಗಳು. ನನ್ನ ಒಂದು ಅನಿಸಿಕೆ ಅಂದರೆ ನಾಟಕ ಚೆನ್ನಾಗಿ ಮೂಡಿ ಬಂತು. ಇದು ನನ್ನ ಒಂದು ಅನಿಸಿಕೆ. ಈ ನಾಟಕ ದಿವಾಕರ್ ಅವರ ಸ್ವಂತ ಬರೆದು ನಿರ್ದೇಶನ ಮಾಡಿ ನಾಟಕ ಮಾಡಿಸಿರೋದು ಒಂದು ಹೆಮ್ಮೆ ವಿಷಯ. ಏಕೆಂದರೆ ನಾವು ಅವರು ತುಂಬ ಆತ್ಮೀಯ ಗೆಳೆಯರು. ಆದರೂ ಅವರು ನಾಟಕ ಬರಿತೀನಿ ಮಾಡು ಅಂತಿದ್ದು. ನನಗೆ ಆ ಕಾಲ ಬೇರೆ ಬೇರೆ ನಾಟಕಗಳಿದ್ದರೆ ನಾನು ಕೂಡ ಪಾತ್ರ ಮಾಡಲಿಕ್ಕಾಗಲಿಲ್ಲ. ನಾನು ಒಂದು ಪಾತ್ರ ಮಾಡಬೇಕಾಗಿತ್ತಿಲ್ಲ. ಈಗ ಅನ್ನಿಸ್ತೈತೆ ಎಷ್ಟೇ ಕಷ್ಟ ಆಗಿದ್ದರೂ ಇಲ್ಲಿ ಜೊತೆಗೆ ನಾನು ಒಂದು ಪಾತ್ರ ಮಾಡಿದರೆ ಇನ್ನೂ ನನಗೆ ಸಂತೋಷ ಆಗ್ತಿತ್ತು ಅನ್ನಿಸ್ತು. ಎಲ್ಲ ಪಾತ್ರಧಾರಿಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮ್ಯೂಸಿಕ್ ತುಂಬ ಚೆನ್ನಾಗಿ ನುಡಿಸಿದ್ದಾರೆ. ಆ ಫ್ಲೂಟ್ ಅವರು ಕೂಡ ತುಂಬ ಚೆನ್ನಾಗಿ ನುಡಿಸಿದ್ದಾರೆ. ಅದರಲ್ಲಿ ರಾಕೇಶ್ರವರು ನನ್ನ ಆತ್ಮೀಯ ಗೆಳೆಯ, ತುಂಬ ಚೆನ್ನಾಗಿ ಪಾತ್ರ ನಿರ್ವಹಿಸಿದ್ದಾರೆ. ಅವ್ರದ್ದು ಭಾಷೆ, ಉಚ್ಚಾರ ತುಂಬ ಚೆನ್ನಾಗಿತ್ತು. ಮತ್ತು ಎಲ್ಲರೂ ಕೂಡ ಅನಂತರ ಮಹಾರಾಣಿಯವ್ರ ಪಾತ್ರ ಅದ್ಭುತವಾಗಿ ಮಾಡಿದ್ರು. ಅವರು ಅವ್ರದ್ದು ಏನು ದೇಹ ಸೌಂದರ್ಯ ಇದೆ, ಮಹಾರಾಣಿ ಪಾತ್ರಕ್ಕೆ